ಅಂಬೇಡ್ಕರ್ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾಕಾರರು ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಮೈಸೂರು ಜಿಲ್ಲೆ ವಾಜಮಂಗಲದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಳವಳ್ಳಿ ತಾಲೂಕು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾಕಾರರು ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಎಂಬ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದರು. ಈ ವೇಳೆ ತಾಲೂಕಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಾರ್ಕಾಲು ಮಾಧು ಮಾತನಾಡಿ, ವಾಜಮಂಗಲದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಹಲವು ದಿನ ಕಳೆದರೂ ಇನ್ನು ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಎಂಬ ಅನುಮಾನ ಮೂಡಿಬಂದಿದೆ. ಇನ್ನು ಜನಪರ ಸಂಘಟನೆಯ ರಾಜ್ಯ ಮುಖಂಡ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ, ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬರವರಿಗೆ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನ ರಾಜ್ಯದಿಂದ ಗಡೀಪಾರು ಮಾಡಬೇಕು, ಜೊತೆಗೆ ಇವರಿಗೆ ರಾಷ್ಟ್ರೀಯ ದ್ರೋಹಿ ಎಂದು ಪರಿಗಣಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪುರಸಭೆ ಸದಸ್ಯ ಸಿದ್ದರಾಜು, ಯತೀಶ್, ಹಾಡ್ಲಿ ಸುರೇಶ್, ಬಿಎಸ್ಪಿ ಅಧ್ಯಕ್ಷ ನಂಜುಂಡಸ್ವಾಮಿ, ಮಾರ್ಕಾಲು ಮಾಧು, ಚೇತನ್ ಕುಮಾರ್, ಚಿಕ್ಕಣ್ಣ, ದುಗ್ಗನಹಳ್ಳಿ ನಾಗರಾಜು, ಕಾಂತರಾಜು, ಮಳವಳ್ಳಿ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಲಿತ ಸಂಘಟನೆಗಳ ಭೀಮ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಮೊನ್ನೆ ವಾಜಮಂಗಲದಲ್ಲಿ ನಡೆದಂತ ಅಪಮಾನ ಅವಮಾನ ನಮಗೆ ಬಹಳ ನೋವಾಗಿದೆ. ಆದ್ರೂ 3-4 ದಿನ ಆದ್ರೂ ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮ ಅವ್ರ ಮೇಲೆ ಕೈಗೊಂಡಿಲ್ಲ. ಪೊಲೀಸ್ ಇಲಾಖೆ ಇದ್ದದೋ ಸತ್ತೋಗಿರೋದೋ ಅದು ನಮಗಂತೂ ಗೊತ್ತಾಯ್ತಲೇ ಇಲ್ಲ. ಯಾಕೆಂದ್ರೆ 4-5 ದಿನ ಆದ್ರೂ ಆ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿ ಬಂಧಿಸ್ತಿಲ್ಲ ಅಂದ್ರೆ ಅಲ್ಲಿಗೆ ಇಲಾಖೆ ಜವಾಬ್ದಾರಿ ಏನದೆ? ಇಲ್ಲ ಪರಾಪಕ್ಷವಾಗಿ ಮಾಡ್ತಾ ಇದ್ದದೋ, ಇಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದದೋ? ಸಂವಿಧಾನ ಬರೆದ ಬಾಬಾ ಸಾಹೇಬರು ವಿಶ್ವಜ್ಞಾನಿ ಅಂತ ಈ ವಿಶ್ವಕ್ಕೆ ಹೆಸರು ತಕ್ಕಂದು ಒಳ್ಳೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂತ ಕಿಡಿಗೇಡಿಗಳ 4 ದಿನ ಇನ್ನೂ ಬಂಧಿಸ್ತಿಲ್ಲ ಅಂದ್ರೆ ಪೊಲೀಸ್ ಇಲಾಖೆಗೆ ಸತ್ತೋಗದೆ ಅಂತೇಳಿ ಹೇಳ್ತೀನಿ ನಾನು. ಆದ್ರೂ ಇಂಥ ಕೃತ್ಯವನ್ನು ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಇಂಥವ್ರಿಗೆ ಬಹಳ ಕ್ರೂರವಾದ ಕಠಿಣ ಶಿಕ್ಷೆ ಕೊಡಬೇಕು. ಆಗಿದ್ರೆ ಮಾತ್ರ ಮುಂದೆ ಇಂಥ ಕೃತ್ಯ ನಡೆದು ತಪ್ಪೋಯ್ತದೆ. ಇಲ್ಲ ಅಂದ್ರೆ ಇವ್ರಿಗೆ ಕಠಿಣ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಇದು ಹಾಗಾಗಿ ರಾಜ್ಯದಲ್ಲೋ ದೇಶದಲ್ಲೋ ನಡ್ಕೊಂಡು ಹೋಯ್ತಾ ಇರ್ತದೆ. ಜಾತಿಗೆ ತಂದು ಘಟನೆ ತಂದು ಉಂಟು ಮಾಡ್ತಾರೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ನಿಮ್ಗೆ ತಾಕತ್ತಿದ್ರೆ, ಬಾಬಾ ಸಾಹೇಬ್ರ ಮೇಲೆ ಗೌರವ ಇದ್ರೆ ನೀವು ಕೂಡಲೇ ಅವರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.